ಆಮೇಲೆ ಕಾಲು ಊತ ಎಲ್ಲ ಐತಿ ಇವಾಗ ಅದ್ರ ಊತ ಎಲ್ಲ ಕಮ್ಮಿ ಆಗಿದೆ. ಮಂಡಿ ನೋವು, ಕಾಲು ಊತ ಮತ್ತೆ ಸೊಂಟ ನೋವು. ಆಮೇಲೆ ಅಂದ್ರೆ ಫ್ಯಾಟಿ ಲಿವರ್ ಇದೆ ಟೆಸ್ಟ್ ಅದು ಇವಾಗ ಸ್ಟೇಜ್ 2 ಇಂದ ಸ್ಟೇಜ್ 1 ಬಂದಿದೆ. ಹೌದಾ, ಸೂಪರ್. ಈ ಸಲ ಟೆಸ್ಟ್ ನಿನ್ನೆ ಟೆಸ್ಟ್ ಮಾಡಿಸ್ಕೊಂಡು ಗ್ರೇಟ್ 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 2 ಫ್ಯಾಟಿ ಲಿವರ್ ಗ್ರೇಡ್ 1. 50 ವರ್ಷ ಅಥವಾ 45 ವರ್ಷ ಮುಟ್ ನಿಂತ್ಬಿಟ್ರೆ ನಮ್ಗೆ ವಯಸ್ಸಾಗ್ಬಿಡ್ತು, ಇನ್ಮೇಲೆ ಏನಿಲ್ಲ, ನಮ್ ಲೈಫ್ ಮುಗಿದ್ಬಿಡ್ತು ಹಂಗಿರ್ತಾರೆ ಹೌದು ಅಲ್ವಾ. ಬಟ್ ಆದ್ರೂ ನಾವು ಆಕ್ಟಿವ್ ಆಗಿ ಇರ್ತೀವಿ ನಾವು ಎಲ್ಲ ಕಡೆ. ಬಟ್ ಅಲ್ಲ, ಗ್ರೇಡ್ 2 ಫ್ಯಾಟಿ ಲಿವರ್ ಇರೋದನ್ನ ಗ್ರೇಡ್ 1 ತರದೇ ಇಲ್ಲ ಯಾರು. ಬಿಡು ಇದ್ದಿದ್ದೆ ಅದೇನ್ ಮಾಡಕ್ ಆಗಲ್ಲ ಅಂತ ಬಿಡ್ತಾರೆ. ಅಷ್ಟು ಡಯಟ್ ಮಾಡಿ ಚೆನ್ನಾಗಿ ತರಿಸಿದ್ರ. ಎಕ್ಸಲೆಂಟ್. ಕಾಫಿ ಟೀ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀನಿ. ಡಯಟ್ ಬೆಳಗ್ಗೆ ಬರೀ ಒಂದೇ ಹೊತ್ತು ಊಟ ಅಷ್ಟೇ. ರಾತ್ರಿ ಹೊತ್ತು ಅದೇ ಬೆಳಗ್ಗೆ ಸಾಯಂಕಾಲ ಏನ್ ತಿಂತೀರ ಅನ್ಸ. ಬೆಳಗ್ಗೆ ಹೊತ್ತು ಏನಾರು ಲೈಟ್ ಆಗಿ ಏನಾರು ನಾವು ಇದೆಲ್ಲ ಮಾಡೋದೇ ಲೇಟ್. ಜ್ಯೂಸಸ್ ಎಲ್ಲ ಕುಡಿತದ ಅದೇ ಲೇಟ್ ಆಗೋದು. 10 ಗಂಟೆ ಆಗೋಗೋದು. ಅಲ್ಲಿ ಊಟ 1 ಗಂಟೆ 12:30 1 ಗಂಟೆಗೆ ಊಟ ಮುಗಿಸ್ತಾ ಇದ್ವಿ. ಊಟ ಮಾಡ್ಬಿಟ್ರೆ ಅಷ್ಟೇ. ತಿರ್ಗಾ ರಾತ್ರಿ ಏನು ತಗೋತಾ ಇರ್ಲಿಲ್ಲ. ಏನೋ ಪಲ್ಯ ಗಿಲ್ಯ ಮಾಡ್ಕೋತಾ ಇದ್ವಿ, ಡ್ರೈ ಫ್ರೂಟ್ಸ್ ಪಲ್ಯ ಅಷ್ಟೇ, ಬೇರೆ ಏನು ತಗೋತಿಲ್ಲ. ಸೊ ಡಯಟ್ ಫುಲ್ ಡಯಟ್ ಇವಾಗ 6 kgs ಏನೋ ಕಮ್ಮಿ ಆಗಿದೆ. 86 ಇಂದ 79 ಬಂದಿದೆ. 7 kg ವ್ಯತ್ಯಾಸ ಆಗಿದ್ರ. ನಿಮ್ಗೆ ಈ ನೋವುಗಳು ಎಷ್ಟು ವರ್ಷದಿಂದ ಇದ್ದಿತ್ತು? ಒಂದು 3 years ಇಂದ ಇದೆ ನೋವು. 3 years ಇಂದ. ಹೊರಗಡೆ ಹೋದಾಗೆಲ್ಲ ಏನ್ ಹೇಳ್ತಾ ಇದ್ರಿ ಇದಕ್ಕೆ? ಅದೇ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಅದು ಬೇಡ ಅಂತಾನೆ ನಾವ್ ಇಲ್ಲಿ ಬಂದಿದ್ದು. ಎಲ್ಲಾರು ಹೇಳಿದ್ರೆ ಆಪರೇಷನ್ ಮಾಡೋದು, ನಾವು ಆಪರೇಷನ್ ಬೇಡ ಮಾಡಿಸ್ಕೊಂಡ್ರೆ ಕೆಲವು ಸರಿ ಹೋಗುತ್ತೆ ಅಂತಾರೆ, ಆಗಲ್ಲ ಅಂತಾರೆ. ಆಮೇಲೆ ನಮ್ಗೆ ಆಗದೇನೆ ಇದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ. ಮಕ್ಳಿಗೆಲ್ಲ ತುಂಬಾ ಖುಷಿಯಾಗಿದೆ ಅವ್ರಿಗೆ. ಇಷ್ಟು ಒಳ್ಳೆ ಎಫೆಕ್ಟ್ ಬಂದಿದೆ. ಅವ್ರುಗಳು ಎಲ್ಲ ಫಾಲೋ ಮಾಡ್ತಾ ಇದಾರೆ ಇವಾಗ್ಲಿಂದಾನೆ. ಎಲ್ಲ ಡಯಟ್ ಮಾಡೋದು ಎಲ್ಲ ಇವಾಗ್ಲಿಂದಾನೆ. ಏನೇನ್ ಮಾಡ್ತಿದಾರೆ ಎಲ್ಲ? ಅದೇ ಡಯಟ್ ಎಲ್ಲ ಮಾಡ್ತಾರೆ. ಎಣ್ಣೆ ನಾವು ಅಷ್ಟೇ, ಕೊಬ್ಬರಿ ಎಣ್ಣೆ, ಕಳೆಕಾಯಿ ಎಣ್ಣೆ ಯೂಸ್ ಮಾಡ್ಬೋದಾ? ಬೇಡ ಬೇಡ, ಕೊಬ್ಬರಿ ಎಣ್ಣೆ, ಬೆಣ್ಣೆ, ತುಪ್ಪ ಬಿಟ್ಟು ಬೇರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಎಳ್ಳೆಣ್ಣೆ ಅಷ್ಟೇ ಉಪಯೋಗಿಸೋದು ಅಷ್ಟೇ. ಮತ್ತೆ ಇದು ಹಾಲು, ಗೋಧಿ, ಮೈದಾ ಅವಾಯ್ಡ್ ಮಾಡಿ. ತರದೇ ಇಲ್ಲ, ಮಾಡೋದೇ ಇಲ್ಲ. ನಮ್ಗೆ ಆಲೂಗಡ್ಡೆ ತರದೇ ಬಿಟ್ಬಿಟ್ಟಿದೀವಿ. ಎಲ್ಲ 1 ತಿಂಗಳಿಗೆ 1 ದಿನ 2 ದಿನ ಅವತ್ತು ಮಾಡಿದ್ರೆ ಸ್ವಲ್ಪ ತಿಂತೀವಿ ಅಷ್ಟೇ. ಅವಾಗ ಏನಾರು ತಿಂದ್ರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಇಲ್ಲ, ಇವಾಗ 90% ಕಡಿಮೆ ಆಯ್ತಲ್ಲ, ಪೂರ್ತಿ ಹೋಗ್ಬಿಡ್ಲಿ ನೋವು. ಪೂರ್ತಿ ಇವಾಗ ಒಂದು 6 ತಿಂಗಳು ಆ ನೋವು ಇಲ್ದಿರ ಸ್ಥಿತಿನಾಗಿರ್ಲಿ. ಆಮೇಲೆ ಯಾವಾಗ ಒಂದ್ಸರಿ ತಿಂದ್ರೆ ಅದೇನಾಗುತ್ತೆ, ಒಂದು ಬಕೆಟ್ ಫುಲ್ ಇರುವಾಗ 1 ಡ್ರಾಪ್ ನೀರ್ ಹಾಕಿದ್ರೆ ಚೆಲ್ಲುತ್ತೆ. ಅದು ಕ್ಲೀನ್ ಆಗಿ ಎಲ್ಲ ಖಾಲಿ ಆಗ್ಬಿಡ್ಲಿ. ಇವಾಗ ಅನ್ವಾಂಟೆಡ್ ಎಲ್ಲ ಬಾಡಿಯಿಂದ ಆಚೆ ಹೋಗಿದೆ. ಇವಾಗ ನೀಟಾಗಿ ಇದ್ ಮಾಡ್ಕೊಂತೀರಿ. ಯಾವಾಗ ಒಂದ್ಸರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಳತ್ತೆ. ಸೂಪರ್ ಮಾ, ಎಕ್ಸಲೆಂಟ್. ಥ್ಯಾಂಕ್ ಯು. ಎಕ್ಸಲೆಂಟ್.